ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ರಾಶಿಗೆ ಅನುಗುಣವಾಗಿ ಒಂದು ರಾಶಿಗೆ ಎಷ್ಟು ನಕ್ಷತ್ರಗಳು ಮತ್ತು ಪಾದಗಳು ಬರುವಂಥದ್ದು ಅದರ ಬಗ್ಗೆ ವಿವರಣೆ ಕೊಡ್ತೇನೆ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಅಂತ ಓದುವಾಗ ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ನನ್ನ ಜೊತೆ ಹಂಚ್ಕೋಬೋದು. ಸಮಾಧಾನದ ಮಾತು ಬೇಕು ಅಥವಾ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಹಾಗೆಯೇ ನಿಮಗೆ ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ನನ್ನ ಒಂದು ಇದರಿಂದ ಮೂಲಕ ಚಾನೆಲ್ ಮುಖಾಂತರ ನೀವು ತಿಳಿಸಿದರೆ ಖಂಡಿತವಾಗ್ಲೂ ತುಂಬ ಹೃದಯದಿಂದ ಆಶೀರ್ವಾದ ವಿಶ್ ಮಾಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದಾದರೆ ಚಿಂತೆ ಮಾಡಬೇಡಿ. ಕರೆಕ್ಟಾಗಿ ಪ್ರಶ್ನೆ ಇದೆ, ಅದಕ್ಕೆ ಏನು ಬೇಕು, ಪರಿಹಾರ ಬೇಕು ಅಥವಾ ಸಮಾಧಾನ ಮಾತು ಬೇಕು, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಬೇರೆ ಶಿವದೇವರ ಕುರುಕುಚ ದೇವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಈ ವಾರದ ನನ್ನ ಪ್ರೀತಿಯ ವೀಕ್ಷಕರು ಯಾರ ಮೇಲಿದೆ ಶಿವದೇವರ ಕುರುಕುಚ ದೇವದ ವಿಶೇಷ ಆಶೀರ್ವಾದ ಅಂತ ನೋಡೋದಾದರೆ ವಸಂತಾಚಾರ್ಯ, ಶಶಿಕಲಾ, ಸಾವಿತ್ರಮ್ಮ, ಶ್ರೀನಿವಾಸ ಮೂರ್ತಿ, ಅಕ್ಷತಾ ಶೆಟ್ಟಿ, ಗುರುಸ್ವಾಮಿ, ಬಿಂದು ಭಾರತಿ, ವೈಷ್ಣವಿ, ಹೇಮಾವತಿ, ಶೈಲಶ್ರೀ ಹಿರೇಮಠ್, ಸುಮಿತ್ರಾ ಶೆಟ್ಟಿ, ನಾಗು CN ಮಂಜುಳಾ ಇವರ ಮೇಲಿದೆ ಶಿವದೇವರ ಕುರುಕುಚ ದೇವದ ಆಶೀರ್ವಾದ ಹಾಗೂ ನನ್ನ ಪ್ರೀತಿಯ ವೀಕ್ಷಕರು ಅಂತ ಹೇಳ್ಬೋದು. ಹಾಗೆಯೇ ಈಗಾಗಲೇ ನಾನು ಹೇಳಿದ್ದೇನೆ ರಾಶಿ ಬಗ್ಗೆ ತುಂಬ ವಿಡಿಯೋ ಮಾಡಿ ಹಾಕಿದ್ದೇನೆ. ಇವತ್ತು ನಾನು ರಾಶಿಗೆ ಎಷ್ಟು ನಕ್ಷತ್ರಗಳು ಹಾಗೆಯೇ ಪಾದಗಳು ಯಾವುದು ಪಾದಗಳು ಬರುವುದನ್ನು ಸ್ವಲ್ಪ ಗಮನವಿಟ್ಟು ನೀವು ಕೇಳಿ. ಪಾದಗಳು ಮತ್ತು ನಕ್ಷತ್ರಗಳ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಮೇಷರಾಶಿಯಲ್ಲಿ ಬರುವಂಥದ್ದು ಅಶ್ವಿನಿ, ಭರಣಿ, ಕೃತಿಕಾ. ಅದರಲ್ಲಿ ಅಶ್ವಿನಿಯಲ್ಲಿ 4 ಪಾದಗಳು ಬರುವಂಥದ್ದು, ಭರಣಿಯಲ್ಲೂ ಕೂಡ 4 ಪಾದಗಳು, ಆದರೆ ಕೃತಿಕಾ 1ನೇ ಪಾದ ಮಾತ್ರ ಮೇಷರಾಶಿಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ವೃಷಭ ರಾಶಿಯಲ್ಲಿ ಕೂಡ ನಿಮಗೆ ಕೃತಿಕಾ, ರೋಹಿಣಿ, ಮೃಗಶಿರ ನೋಡಿ, ಅದನ್ನು ಗಮನವಿಟ್ಟು ಕೇಳಿ. ವೃಷಭದಲ್ಲಿ ಕೃತಿಕಾ ಬರುತ್ತೆ, ಅಂದರೆ ಅಲ್ಲಿ 1ನೇ ಪಾದ ಮಾತ್ರ ಬರುತ್ತೆ. ಮೇಷದಲ್ಲಿ 2, 3, 4 ವೃಷಭದಲ್ಲಿ ಬರುತ್ತೆ ಕೃತಿಕಾ ನಕ್ಷತ್ರದಲ್ಲಿ. ಹಾಗೆ ರೋಹಿಣಿಯಲ್ಲಿ 4 ಪಾದಗಳು ಬರುತ್ತೆ. ಮೃಗಶಿರದಲ್ಲಿ 2 ಪಾದ 1, 2 ಮಾತ್ರ ಬರುತ್ತೆ ವೃಷಭ ರಾಶಿಯಲ್ಲಿ. ನೆಕ್ಸ್ಟ್ ಅದು ಬರುವಂಥದ್ದು ಮಿಥುನ ರಾಶಿಯಲ್ಲಿ ಮೃಗಶಿರ 3 ಮತ್ತು 4ನೇ ಪಾದ ಬರುವಂಥದ್ದು. ಆರ್ದ್ರದಲ್ಲಿ 1, 2, 3, 4 ಆರಿದ್ರ ನಕ್ಷತ್ರ ಏನಿರುತ್ತೆ ಮಿಥುನ ರಾಶಿ 4 ಪಾದಗಳು ಬರುವಂಥದ್ದು. ಪುನರ್ವಸು ನಕ್ಷತ್ರದಲ್ಲಿ 1, 2, 3 ಇದು ಮಿಥುನ ರಾಶಿಯಲ್ಲಿ ಬರುವಂಥದ್ದು. ಹಾಗೆ ಪುನರ್ವಸು ನೆಕ್ಸ್ಟ್ ಕಟಕದಲ್ಲಿ ಬರುತ್ತೆ. 4ನೇ ಪಾದ ಪುನರ್ವಸು ಕಟಕದಲ್ಲಿ ಪಾದ ಬರುವಂಥದ್ದು. ಇದು ಗಮನವಿಟ್ಟು ಕೇಳಿ. ಹಾಗೆಯೇ ಪುಷ್ಯ 1, 2, 3, 4 ಪಾದಗಳು ಬರುವಂಥದ್ದು. ಆಶ್ಲೇಷದಲ್ಲಿ ಕೂಡ 4 ಪಾದಗಳು ಬರುವಂಥದ್ದು. 1, 2, 3, 4 ಕಟಕ ರಾಶಿಯಲ್ಲಿ. ಹಾಗೆ ನೆಕ್ಸ್ಟ್ ಬರುವಂಥದ್ದು ಕಟಕ ಆದಮೇಲೆ ಸಿಂಹರಾಶಿಯಲ್ಲಿ ಮಖ ನಕ್ಷತ್ರ ಬರುತ್ತೆ. ಅದು 4 ಪಾದಗಳು ಬರುತ್ತೆ. 1, 2, 3, 4 ಪಾದಗಳು ಬರುವಂಥದ್ದು. ಹುಬ್ಬ ನಕ್ಷತ್ರ ಅಂತ ಹೇಳ್ತಾರಲ್ವ, ಅದರಲ್ಲೂ ಕೂಡ 4 ಪಾದಗಳು ಬರುವಂಥದ್ದು. 1, 2, 3, 4. ಉತ್ತರದಲ್ಲಿ 1 ಪಾದ ಮಾತ್ರ ಬರುತ್ತೆ ಸಿಂಹರಾಶಿಯಲ್ಲಿ. ನೆಕ್ಸ್ಟ್ ಉತ್ತರ ಯಾವುದರಲ್ಲಿ ಬರುತ್ತೆ? ಕನ್ಯಾ ರಾಶಿಯಲ್ಲಿ ಬರುತ್ತೆ. ಕನ್ಯಾ ರಾಶಿಯಲ್ಲಿ 2, 3 ಉತ್ತರ 1 ಪಾದ ಯಾವುದರಲ್ಲಿ ಬರುತ್ತೆ? ಸಿಂಹರಾಶಿಯಲ್ಲಿ. ಕನ್ಯಾದಲ್ಲಿ 2, 3, 4 ಪಾದಗಳು ಬರುವಂಥದ್ದು. ಹಸ್ತ ನಕ್ಷತ್ರದಲ್ಲಿ ಕನ್ಯಾ ರಾಶಿಯ ಹಸ್ತ ನಕ್ಷತ್ರದಲ್ಲಿ 4 ಪಾದಗಳು ಬರುತ್ತೆ. ಚಿತ್ರಾ ನಕ್ಷತ್ರ ಅಂತ ಹೇಳ್ತಾರಲ್ವ ಕನ್ಯಾ ರಾಶಿಯಲ್ಲಿ, ಅದರಲ್ಲಿ 1, 2 ಪಾದಗಳು ಮಾತ್ರ ಕನ್ಯಾ ರಾಶಿಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಅದು ತುಲಾ ರಾಶಿಯಲ್ಲಿ. ಚಿತ್ರಾ ನಕ್ಷತ್ರದಲ್ಲಿ 3 ಮತ್ತು 4ನೇ ಪಾದ ಬರುವಂಥದ್ದು. ಹಾಗೆಯೇ ಸ್ವಾತಿ ನಕ್ಷತ್ರದಲ್ಲಿ 4 ಪಾದಗಳು ಬರುತ್ತೆ. ವಿಶಾಖ ನಕ್ಷತ್ರದಲ್ಲಿ 1, 2, 3 ಮಾತ್ರ ಬರುತ್ತೆ. ಅದು ನೆಕ್ಸ್ಟ್ ಎಲ್ಲಿ ಕಂಟಿನ್ಯೂ ಆಗುತ್ತೆ ಅಂದರೆ ವೃಶ್ಚಿಕದಲ್ಲಿ. ವಿಶಾಖದ 4ನೇ ಪಾದ ವೃಶ್ಚಿಕ ರಾಶಿಯಲ್ಲಿ ಬರುವಂಥದ್ದು. ಹಾಗೆ ವೃಶ್ಚಿಕದ ಅನುರಾಧ ನಕ್ಷತ್ರದಲ್ಲಿ 4 ಪಾದಗಳು ಕೂಡ ಬರುವಂಥದ್ದು. 1, 2, 3, 4. ಜ್ಯೇಷ್ಠ ನಕ್ಷತ್ರದಲ್ಲಿ ಕೂಡ 4 ಪಾದಗಳು ಬರುವಂಥದ್ದು. ಅದು ವೃಶ್ಚಿಕ ರಾಶಿಯಲ್ಲಿ. ಹಾಗೆ ನೆಕ್ಸ್ಟ್ ನೋಡುವಂಥದ್ದು ಧನುರಾಶಿಯಲ್ಲಿ ಎಷ್ಟು ಬರುತ್ತೆ ಅಂದರೆ ಮೂಲ ನಕ್ಷತ್ರ ಮೊದಲನೇದಾಗಿ 4 ಪಾದಗಳು ಬರುವಂಥದ್ದು. ಪೂರ್ವಾಷಾಢ 1, 2, 3, 4 ಪಾದಗಳು ಬರುವಂಥದ್ದು. ಉತ್ತರಾಷಾಢದಲ್ಲಿ 1 ಮಾತ್ರ ಪಾದ ಬರುತ್ತೆ. ಅದು ನೆಕ್ಸ್ಟ್ ಮಕರಕ್ಕೆ ಕಂಟಿನ್ಯೂ ಆಗುತ್ತೆ. ಉತ್ತರಾಷಾಢ 2, 3, 4 ಪಾದಗಳು ಮಕರ ರಾಶಿಯಲ್ಲಿ. ಶ್ರವಣದಲ್ಲಿ 4 ಪಾದಗಳು ಬರುತ್ತೆ. ಧನಿಷ್ಠದಲ್ಲಿ 1 ಮತ್ತು 2 ಮಾತ್ರ ಬರುತ್ತೆ. ನೆಕ್ಸ್ಟ್ ಅದು ಕಂಟಿನ್ಯೂ ಆಗೋದು ಇಲ್ಲಿ ಕುಂಭರಾಶಿಯ ಧನಿಷ್ಠ ನಕ್ಷತ್ರ ಮೊದಲನೇದಾಗಿ 3, 4 ಪಾದಗಳು. ಶತಭಿಷದಲ್ಲಿ 4 ಪಾದಗಳು ಬರುತ್ತೆ. ಪೂರ್ವ ಪಾದದಲ್ಲಿ 1, 2, 3 ಪಾದಗಳು ಮಾತ್ರ ಬರುತ್ತೆ. ನೆಕ್ಸ್ಟ್ ಮೀನಾದಲ್ಲಿ ಪೂರ್ವ ಪಾದ ಕಂಟಿನ್ಯೂ ಆಗುತ್ತೆ. 4ನೇ ಪಾದ ಮೀನದಲ್ಲಿ ಬರುವಂಥದ್ದು. ಉತ್ತರ ಪಾದ 1, 2, 3, 4 ಪಾದಗಳು ಬರುವಂಥದ್ದು. ಮತ್ತು ರೇವತಿ ನಕ್ಷತ್ರದ 4 ಪಾದಗಳು ಕೂಡ ಮೀನರಾಶಿಯಲ್ಲಿ ಬರುವಂಥದ್ದು. 1, 2, 3, 4 ಇದೆಲ್ಲ ನಿಮಗೆ ತುಂಬ ಉಪಯುಕ್ತವಾಗುತ್ತೆ. ಅದಕ್ಕೆ ನಾನು ಅದರ ಬಗ್ಗೆ ಪ್ರತಿಯೊಂದನ್ನು ಸವಿವರವಾಗಿ ಹೇಳ್ತಾ ಇದ್ದೇನೆ ರಾಶಿ ನಕ್ಷತ್ರಗಳ ಬಗ್ಗೆ. ಇನ್ನು ಮುಂದೇನೂ ನಾನು ತುಂಬ ಒಂದು ಮಾಹಿತಿಪೂರ್ಣವಂತ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಧನ್ಯವಾದಗಳು.